ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಬಿಎಲ್ಒಗಳು ಬಿಎಲ್ಎಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಆದರೆ ರಾಜ್ಯಾದ್ಯಂತ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಮಸೀದಿಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಬಿಎಲ್ಒಗಳು ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಜನರಿಗೆ ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಇದುವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ ಎನ್ನುವ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರ ತನ್ನ ಅಧಿಕಾರಿಗಳನ್ನ ಬಳಸಿಕೊಂಡು ತಮಗೆ ಬೇಕಾದಂತೆ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆಯಾ? ಸದ್ಯಕ್ಕೆ ಹುಟ್ಟಿಕೊಳ್ಳುವಂತ ಪ್ರಶ್ನೆ ಇದು. ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಎಸ್ಐಆರ್ ನಲ್ಲಿ ಅವಾಂತರ ಆಗ್ಬಿಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆದಿದ್ದೆ ಒಂದು, ಆದರೆ ಕರ್ನಾಟಕದಲ್ಲಿ ನಡೀತಾ ಇರೋದೇ ಮತ್ತೊಂದು. ಕರ್ನಾಟಕದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಸದ್ಯಕ್ಕೆ ಹುಟ್ಟಿಕೊಳ್ಳುವಂತ ಪ್ರಶ್ನೆ, ಕಾಂಗ್ರೆಸ್ ಸರ್ಕಾರದಿಂದ ಮತಪಟ್ಟಿ ಪರಿಷ್ಕರಣೆ, ಇದರ ಬಗ್ಗೆ ಭರ್ಜರಿ ಪ್ರಚಾರವನ್ನು ಕೊಡಲಾಗ್ತಾ ಇದೆ. ಒಂದೇ ಒಂದು ಮತ ಮಿಸ್ ಆಗಬಾರ್ದು ಅಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ದೇಶದ ವಿವಿಧೆಡೆ ಎಸ್ಐಆರ್ಗೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಆದರೆ ರಾಜ್ಯದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರೋದು ಯಾಕೆ? ಸದ್ಯಕ್ಕೆ ಹುಟ್ಟಿಕೊಳ್ಳುವಂತ ಪ್ರಶ್ನೆ. ಸಿಎಂ ಡಿ.ಕೆ. ಶಿವಕುಮಾರ್ ಕಾಳಜಿಗೆ ಸಾರ್ವಜನಿಕರು ಒಂದ್ ಕಡೆಯಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ರಿಗ್ಗಿಂಗ್ ನಡೆದಿರೋ ಭಾರಿ ಆತಂಕ ಇದೆ ಅಂತ ಹೇಳಿದ್ರೆ ತಮಗೆ ಬೇಕಾದಂತೆ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವ ಆರೋಪ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸ್ಥಗಿತಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗ್ರಹವನ್ನ ಮಾಡ್ತಾ ಇದೆ. ಚುನಾವಣಾ ಆಯೋಗಕ್ಕೂ ಕೂಡ ಮೈತ್ರಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ದೇಶಾದ್ಯಂತ ವಿರೋಧವನ್ನ ಮಾಡಿದ್ರು ಈ ಎಸ್ಐಆರ್ ಪ್ರಕ್ರಿಯೆಗೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇರೋದು ಯಾಕೆ? ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಗ್ರೌಂಡ್ಗೆ ಇಳಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಡೆಯಲ್ಲಿ ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಯಲ್ಲಿ ಕುತ್ಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಸ್ವತಃ ಪವರ್ ಟಿವಿ ಬಿಎಲ್ಒಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತೆ ಬಿಎಲ್ಒಗಳೇ ಎದ್ದು ಓಡೋಗಿದ್ರು. ಹಾಗಾದ್ರೆ ಚುನಾವಣಾ ಆಯೋಗ ಈ ಬಿಎಲ್ಒಗಳು, ಬೂತ್ ಲೆವೆಲ್ ಆಫೀಸರ್ಗಳಿಗೆ ವಿಧಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಫಾಲೋ ಆಗ್ತಾ ಇಲ್ಲ ಎನ್ನುವುದು ವೆರಿ ಕ್ಲಿಯರ್. ಫಾಲೋವನ್ನು ಮಾಡ್ತಾ ಇಲ್ಲ ಅವರು ಕೂಡ. ಹಾಗಾದರೆ ರಾಜಕೀಯ ಪ್ರೇರಿತವಾಗಿ ನಡೆದುಕೊಳ್ತಾ ಇದ್ದಾರೆ, ತಮಗೆ ಬೇಕಾದಂತೆ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಈ ಸಂಬಂಧ ಮೈತ್ರಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಎಲ್ಲ ಪಾರ್ಟ್ನರ್ಸ್, ನಾನು ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚನೆ ಮಾಡಿ ಸಂತೆ ನಡೀತಿರುವಂತಹ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದ್ರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ, ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ BLA 2ಗಳಿಗೆ BLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂತೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾವು ಅವರಿಗೆ ಪೆನ್ ಡ್ರೈವ್ ಅನ್ನು, ನಾನು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆ ಮಾಡಿದಂತ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಕೇಂದ್ರದ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿನಲ್ಲಿ ಇಲ್ಲಿ ನಡೀತಾ ಇರತಕ್ಕಂತ ಮಾಹಿತಿಗಳನ್ನ ಪಡಿತಕ್ಕಂಥದ್ದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ. ಆದ್ರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂತ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನ ಇವತ್ತು ಜಾರಿಗೆ ತರತಕ್ಕಂಥದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನ ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ
ಮಾಹಿತಿಗಳನ್ನ, ದಾಖಲೆಗಳನ್ನ, ಪೆನ್ ಡ್ರೈವ್ ಅನ್ನ ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನ, ಇಲ್ಲಿ ಏನಾಗುತ್ತೆ, ಅವ್ರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನ್ ಹೇಳ್ತಾರೆ, ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ ಲೈನ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಗಾಳಿಗೆ ತೂರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ, ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದ್ದಂತೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಇದರ ಬಗ್ಗೆ ಗಮನ ಹರಿಸಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ತಲುಪಿದೆ ರಾಜ್ಯದ SIR ರಿಗ್ಗಿಂಗ್. ದೆಹಲಿಯಿಂದ ಬೆಂಗಳೂರಿಗೆ ಸಂಜಯ್ ಕುಮಾರ್ ಬಂದಿದ್ದಾರೆ. ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಸಂಜಯ್ ಕುಮಾರ್ ತುರ್ತು ಸಭೆಯನ್ನ ಮಾಡಿದ್ರು ಅಧಿಕಾರಿಗಳ ಜೊತೆಯಲ್ಲಿ. ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಯಿತು. ರಾಜ್ಯದ ಚುನಾವಣಾ ಅಧಿಕಾರಿಗಳ ಜೊತೆಯಲ್ಲಿ ಸಂಜಯ್ ಕುಮಾರ್ ಚರ್ಚೆಯನ್ನ ಮಾಡಿದ್ರು. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್ ಇದರಲ್ಲಿ ಉಪಸ್ಥಿತರಿದ್ದರು. ಉಳಿದಂತೆ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, 5 ನಗರ ಪಾಲಿಕೆಯ ಆಯುಕ್ತರು ಮತ್ತು ಆಯೋಗದ ಅಧಿಕಾರಿಗಳು ಭಾಗಿಯಾದರು. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗದ ನಿಲುವೇನು ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ. ರಿಗ್ಗಿಂಗ್ ಆರೋಪಕ್ಕೆ ಸಭೆಯಲ್ಲಿ ಉತ್ತರಿಸ್ತಾರ ರಾಜ್ಯದ ಅಧಿಕಾರಿಗಳು? ತಮಗೆ ಬೇಕಾದಂತೆ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು SIR ಪ್ರಕ್ರಿಯೆ, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಎನ್ನುವ ಗಂಭೀರ ಆರೋಪ. ಹಾಗೆಯೇ ಈ ಸಂಬಂಧ ಕೇಂದ್ರ ಚುನಾವಣಾ ಆಯೋಗ ಕೂಡ ಗಮನ ಹರಿಸಿದಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಸಂಜಯ್ ಕುಮಾರ್ ಬೆಂಗಳೂರಿಗೆ ಬಂದು ಇಲ್ಲಿನ ಅಧಿಕಾರಿಗಳ ಜೊತೆಯಲ್ಲಿ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಇತ್ತ ಸೂಚನೆಯೂ ಕೂಡ ಹೋಗಿದೆ. BLOಗಳು ನಿರ್ಲಕ್ಷ್ಯ ಮಾಡಿರುವ ಕುರಿತು ಅವರಿಗೂ ಕೂಡ ಮಾಹಿತಿ ಸಿಕ್ಕಿದೆ ಎನ್ನುವ ಡೀಟೇಲ್ಸ್ ಇದೆ. ಒಂದ್ ಕಡೆಯಲ್ಲಿ ಮೈತ್ರಿ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳನ್ನ ಗಮನಿಸಿದ್ರೆ, ಇತ್ತ ಮುಖ್ಯಮಂತ್ರಿ DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಈ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನ ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ರೆ ಅದ್ರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂತವ್ರು ಇದ್ದೇವೆ. ಆದ್ರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವ್ ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರ ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮತದ ಹಕ್ಕನ್ನ ನೀವು ಉಳಿಸ್ಕೊಡಿ. ನಿಮ್ಮ ಮತ ಇದ್ರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂತ ಹೇಳಿ ನಾವು ಎಲ್ರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲಾ ಪಾರ್ಟಿಯವರು ಕೂಡ BLAಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ ಬಿಜೆಪಿಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು, ಸಹಾಯ ಮಾಡಬಹುದು ಅಂತ ಕೂಡ ಅವರು ಹೇಳಿದಾಗೆ ಸಂವಿಧಾನದಲ್ಲಿ 324 ಆರ್ಟಿಕಲ್ 324, 325, 326, 327, 329 ವರೆಗೂ ಸಹ ಎಲ್ಲ ಪ್ರಾವಧಾನಗಳು ಸಹ ನಮ್ಮ ಸಂವಿಧಾನದಲ್ಲಿ ಇದೆ. ಚುನಾವಣೆ ಯಾವ ರೀತಿ ಮಾಡೋದು, ಎಲೆಕ್ಟ್ರಲ್ ರೂಲ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಹೇಳಿ. ಆದ್ರೆ ಇವ್ರಿಗೇನಾದ್ರೂ ಅದ್ರ ಲೋಪದೋಷ ಕಂಡಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬೋದಿತ್ತು. ಆದ್ರೆ ಇವರ ಹುನ್ನಾರ ಮೊದಲು CAA ಮಾಡಿದ್ರು, NRC ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಡೆಗೆ ಇವರು ಸಿಕ್ಕಿದ್ದು 23,000 ಕೂಡ ಬಾಂಗ್ಲಾದೇಶಿಯವರು ಸಿಕ್ಕಲಿಲ್ಲ. ಅಲ್ಲಿ CAA ಬಿಟ್ರು, NRC ಬಿಟ್ರು. ಈಗ ಹೊಸದಾಗಿ SIR ತಗೊಂಡಿದ್ದಾರೆ. ಸುದರ್ಶನ್ ಗಮನಿಸಿದ್ರಿ ಯಾವ ರೀತಿಯಾಗಿ ಆರೋಪ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರತ್ಯಾರೋಪ ಎರಡೂ ಕೂಡ ರಾಜ್ಯ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಅದು ಕೂಡ
ಈ SIR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಚಾಂದ್ ಪಾಷಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂಥ ರತನ್ ರಮೇಶ್ ಪೂಜಾರಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಾಂದ್ ಪಾಷಾ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ದೇಶಾದ್ಯಂತ ಈ SIR ಪ್ರಕ್ರಿಯೆಗೆ ನಿಮ್ಮ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿತು. ಯಾವುದೇ ಕಾರಣಕ್ಕೂ SIR ಪ್ರಕ್ರಿಯೆ ನಡೀಬಾರದು, ಇದು ಗೋಲ್ಮಾಲ್ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ನಿಮ್ಮ ಪಾರ್ಟಿಯವರೇ ದೇಶಾದ್ಯಂತ ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡಿದ್ರಿ. ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಪಕ್ಷದ ನಾಯಕರೇ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕೇಳಿ ಬರ್ತಾ ಇರುವಂಥ ಆರೋಪ, ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಅಧಿಕಾರಿಗಳನ್ನ ಬಳಸಿಕೊಂಡು ಇಲ್ಲಿ ತಮಗೆ ಬೇಕಾದಂತೆ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಏನು ಹೇಳ್ತೀರಾ ನೀವು? ಅಧಿಕಾರಿಗಳನ್ನ ಬಳಸ್ಕೊಂಡು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂತ ಹೇಳುವಂತ ಹಕ್ಕು ಈ ಚುನಾವಣಾ ಆಯೋಗಕ್ಕೂ ಇಲ್ಲ. ಓಕೆ, ಇದುವರೆಗೂ ಅವ್ರು ಮಾಡ್ಕೊಂಡ್ ಬಂದಿರೋದು ಬೇರೆಯವರ ಒಂದು ಕೈಗೊಂಬೆಯಾಗಿ ಇದುವರೆಗೂ SIR ಪ್ರತಿಕ್ರಿಯೆ ಮಾಡ್ಕೊಂಡ್ ಬಂದಿದ್ದು ಯಾವ ರೀತಿ ದೇಶದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಈ ದೇಶದ ಜನ ನೋಡಿದ್ದಾರೆ. ಓಕೆ, ಇವರಿಗೆ ದಿಢೀರ್ ಅಂತೇಳಿ ಚುನಾವಣಾ ಆಯೋಗ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ರಾಜ್ಯದ ಜನರಿಗೆ ಮತವಂಚಿತರಾಗೋದು ಬೇಡ ಅಂತ ಹೇಳಿ ನಾವು ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ಒಂದು SIR ಅಂದ್ರೆ ಏನು, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀವಿ. ಓಕೆ, ಕೆಲವು ಕಡೆ ಹೇಳಿದಾಗೆ ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿ ಮಸೀದಿಗಳಲ್ಲಿ ತಾವು ಅಂದ್ಕೊಂಡಿರೋ ಪ್ರಕಾರವಾಗಿ ನಾವು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿದ್ದೀವಿ. BLOಗಳು ಬರ್ಬೇಕಾ ಸರ್ ಜಾಗೃತಿ ಮೂಡಿ? BLOಗಳು ನಾವೆಲ್ಲ ಕರೆದಿಲ್ಲ. BLOಗಳು ಬಂದು ಫಾರ್ಮ್ ಕೊಡ್ಬೇಕಾ ಸರ್? ಹಂಗಾರೆ ಜಯನಗರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇವರೆಲ್ಲ ಅವರ ಫೋಟೋ ಹಾಕೊಂಡು ಮಾಡಿದ್ರಲ್ಲ, ಅದನ್ನು ಮಾಡಬಹುದಾ? ಕಾಂಗ್ರೆಸ್ ಕಡೆ ಮಾತ್ರ ಯಾಕೆ ಬೆರಳು? ಯಾಕಂದ್ರೆ ಇವರು ಪಾರದರ್ಶಕವಾಗಿ SIR ಪ್ರತಿಕ್ರಿಯೆ ಇದಕ್ಕಿಂತ ಮುಂಚೆ ನಡೆದಿರುವಂತಹ ರಾಜ್ಯಗಳಲ್ಲಿ ಮಾಡಿದ್ದಿದ್ರೆ ಇವರ ಮೇಲೆ ನಂಬಿಕೆ ಇಟ್ಕೋತಾ ಇದ್ವಿ. ಎಲ್ಲಿ ಇವರು ಒಂದು ಹಿಂದಿನ ಬಾಗಿಲಿಂದ ಒಂದು ಕೆಟ್ಟ ಕೆಲಸವನ್ನ ಮಾಡಿದ್ದಾರೆ, ಅದನ್ನ ಆ ಒಂದು ಪ್ರಕ್ರಿಯೆ ನಮ್ಮ ಕರ್ನಾಟಕದಲ್ಲಿ ನಾವು ನಡೆಯೋದಕ್ಕೆ ಬಿಡೋದಿಲ್ಲ. ಕರ್ನಾಟಕದ ಯಾವುದೇ ಸಮುದಾಯದ ಮತದಾರನಾಗಲಿ ಅವನು ಮತದಾರದಿಂದ ವಂಚಿತನಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಕೆಲವೊಂದು ಇದನ್ನು ತಗೊಂಡಿದ್ದೇವೆ, ಜಾಗೃತಿ ಅಂತ ಮಾಡುವಂತ ಕೆಲಸ ಮಾಡ್ತಿದ್ದೇವೆ. ಹಾಗಂತ ಹೇಳಿ ನಾವು ಯಾವುದೇ ರೀತಿಯಲ್ಲಿ ಇವ್ರ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ರಾಜ್ಯದ ಜನರಿಗೆ ಮತದಾನ ಸಿಗಲೇಬೇಕು. ಇದಕ್ಕೆ ಯಾವುದೇ ಕಾರಣ ಏನಿದೆ ಅವೈಜ್ಞಾನಿಕ 2002ರ ಚುನಾವಣಾ ಪಟ್ಟಿಯನ್ನು ತನ್ನಿ ಅಂತ ಹೇಳ್ತೀರಿ. 87ನೇ ಇಸ್ವಿಯಿಂದ ಮುಂಚೆ ಹುಟ್ಟಿದಂಥವ್ರಿಗೆ ಹಳ್ಳಿಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಇದ್ರೆ ಸ್ವಂತ ಮನೆಗಳಿರ್ತವೆ, ತಾತ ಮುತ್ತಾತ ಅಲ್ಲಿಂದ ಅವ್ರಿಗೆ ತಗೋಬಹುದು. ಬಾಡಿಗೆ ಮನೆಗಳಿಗೆ ಹೋಗೋರ ಕತೆ ಹೇಳಿ, 24 ವರ್ಷದ ಮುಂಚೆ ಆತ ಯಾವ ಮನೆಯಲ್ಲಿ ಇದ್ನೋ ಆ ಬೂತ್ ಹುಡ್ಕೋದು ಹೇಳಿ ಇವರೇನೋ ಹೇಳ್ಬಿಟ್ರೆ ಒಂದು ಆ್ಯಪ್ ಕೊಟ್ಟಿದ್ದೀವಿ, ಆ ಆ್ಯಪಲ್ಲಿ ಹುಡ್ಕೊಳ್ಳಿ. ಎಲ್ಲಿ ನಾವು ಹೇಗೆ ಹುಡ್ಕೋದು? ಆಗಿದ್ದಂಥ ಮತದಾನ ಕೇಂದ್ರಗಳು ಯಾವುವು? ಅವಾಗಿದ್ದಂಥ ಕ್ಷೇತ್ರಗಳೇ ಬದಲಾವಣೆ ಆಗಿದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭ ಆಗೋದಕ್ಕೂ ಮುಂಚೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಿತ್ತು. ಹಾಗಾದ್ರೆ ಈಗ ಮೂಡಿಸಿ ಪ್ರಯೋಜನ ಏನು? ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವ್ರು ಕೊಟ್ಟಿರುವಂಥ ಕಾಲಾವಕಾಶ ಬಹಳ ಕಡಿಮೆ. ಉದಾಹರಣೆಗೆ ನೋಡಿ, ನಮಗೆ ಅಲ್ಲ, ಎಲ್ಲರಿಗೂ ಜಾಗೃತಿ ಮೂಡಿಸೋ ಯಾವುದೇ ಪಕ್ಷದವ್ರಿಗಾಗ್ಲಿ ಈ ಕಾಲಾವಕಾಶ ಸಾಲೋದಿಲ್ಲ. ಅದಲ್ದಿರ ಏನು ಇವರು ಅಧಿಕಾರಿಗಳನ್ನ ಇಲ್ಲಿ ತೊಡಗಿಸ್ಕೊಳ್ಳಕ್ಕೆ ಕೊಟ್ಟಿದ್ದಾರೆ, BLOಗಳಾಗ್ಲಿ ಮತ್ತೊಬ್ಬರಾಗ್ಲಿ, ಅವರ ಒಂದು ನಿಗದಿತ ಸಮಯದಲ್ಲಿ ಆ ಕೆಲಸನ ಅವ್ರು ಮಾಡಲೇಬೇಕು ಅನ್ನೋಂಥ ಒತ್ತಡ ಏನಿದೆ ನೋಡಿ. ಒಂದು ಸಾವಾಯ್ತು, ಆ ಸಾವಿಗೆ ಯಾರು ಹೊಣೆ ಹೇಳ್ರಿ ನೋಡೋಣ. ಸಣ್ಣ ವಯಸ್ಸಿನ ಒಂದು ಹೆಣ್ಣು ಮಗು BLO, ಆಕೆ ತೀರೋಗ್ತಾಳೆ. ಅದಕ್ಕೆ ಅಧಿಕಾರಿಗಳ ಒತ್ತಡ ಕಾರಣ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಯಾರ ಅಂಡರ್ ಬರ್ತಾರೆ ಸರ್? ಚುನಾವಣಾ ಆಯೋಗ ಕೊಟ್ಟಿರುವಂತ ಸಮಯನೇ ಸಾಲದಲ್ಲ. ಚರ್ಚೆ ಮಾಡೋಣ. ವೀಕ್ಷಕರೇ, ಒಂದು ಕಡೆಯಲ್ಲಿ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿದೆ. ಜನರಿಗೆ ಮಾಹಿತಿ ಇಲ್ಲ ಹೇಗೆ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಆದ್ರೆ ಈ ಗೊಂದಲಗಳನ್ನ ಪರಿಹರಿಸೋರು ಯಾರು? ಕೇಂದ್ರ ಸರ್ಕಾರ ಪರಿಹರಿಸುತ್ತಾ? ರಾಜ್ಯ ಸರ್ಕಾರ ಪರಿಹರಿಸುತ್ತಾ?